ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯಾವ ವಿಧಿಯನ್ನು ಕರೆದಿದ್ದಾರೆ? ಆಪ್ಷನ್ಸ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 19, ಆಪ್ಷನ್ ಸಿ 21, ಆಪ್ಷನ್ಸ್ ಡಿ ವಿಧಿ 32. ಸರಿಯಾದ ಉತ್ತರ ಆಪ್ಷನ್ ಡಿ ವಿಧಿ 32. ನಿಮ್ಮ ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಡಿ ಬಿ.ಎನ್. ರಾವ್. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ನಿಮ್ಮ ಮೂರನೇ ಪ್ರಶ್ನೆ, ಸಂವಿಧಾನ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರು? ಆಪ್ಷನ್ ಎ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಸಚ್ಚಿದಾನಂದ, ಆಪ್ಷನ್ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಡಿ ಬಿ.ಎನ್. ರಾವ್. ಸರಿಯಾದ ಉತ್ತರ ಆಪ್ಷನ್ ಎ ರಾಜೇಂದ್ರ ಪ್ರಸಾದ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು? ಆಪ್ಷನ್ ಎ 26 ಜನವರಿ 1950, ಆಪ್ಷನ್ ಬಿ 15 ಆಗಸ್ಟ್ 1947, ಆಪ್ಷನ್ ಸಿ 26 ನವೆಂಬರ್ 1949, ಆಪ್ಷನ್ ಡಿ 24 ಜನವರಿ 1950. ಸರಿಯಾದ ಉತ್ತರ ಆಪ್ಷನ್ ಸಿ 26 ನವೆಂಬರ್ 1949. ಮುಂದಿನ ಪ್ರಶ್ನೆ 5, ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು? ಆಪ್ಷನ್ ಎ 26 ಜನವರಿ 1950, ಆಪ್ಷನ್ ಬಿ 15 ಆಗಸ್ಟ್ 1947, ಆಪ್ಷನ್ ಸಿ 26 ನವೆಂಬರ್ 1949, ಆಪ್ಷನ್ ಡಿ 24 ಜನವರಿ 1950. ಸರಿಯಾದ ಉತ್ತರ ಆಪ್ಷನ್ ಎ 26 ಜನವರಿ 1950. ಮುಂದಿನ ಪ್ರಶ್ನೆ 6, ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ? ಆಪ್ಷನ್ ಎ ಭಾಗ 2, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಭಾಗ 4A. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗ 3. ಮುಂದಿನ ಪ್ರಶ್ನೆ 7, ರಾಜ್ಯದ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿವೆ? ಆಪ್ಷನ್ ಎ ಭಾಗ 2, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಭಾಗ 4A. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 4. ಮುಂದಿನ ಪ್ರಶ್ನೆ 8, ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ? ಆಪ್ಷನ್ ಎ ಭಾಗ 2, ಆಪ್ಷನ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಭಾಗ 4A. ಸರಿಯಾದ ಉತ್ತರ ಆಪ್ಷನ್ ಡಿ ಭಾಗ 4A. ಮುಂದಿನ ಪ್ರಶ್ನೆ 9, ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ 74ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ. ಕೊನೆಯ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ 74ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 73ನೇ ತಿದ್ದುಪಡಿ. ನೀವು 10 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರಿಸಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ.
ಇಂತಹ GK ಕ್ವಿಜ್, ಕರೆಂಟ್ ಅಫೇರ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳಿಗಾಗಿ ಜ್ಞಾನನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.